ಮನೆ ಓನರ್ ಆಗಿರುವಂಥ ವಿಶ್ವನಾಥ್ ಸರ್, ಶೋಭಾ ಮೇಡಮ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್. ನಮಸ್ತೆ. ನಮಸ್ತೆ ಮೇಡಮ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ ಸರ್, ನಾನು ಕೇಳ್ಪಟ್ಟೆ ನೀವು ಲೈಕ್ ಈ ಮನೆ ಕಟ್ಟಬೇಕಾದ್ರೆ ಇಲ್ಲಿರಲಿಲ್ಲ, ಫಾರಿನಲ್ಲಿದ್ರಿ. ಯಾವ ಕಂಟ್ರಿಲಿದ್ರಿ ನೀವು? ಸೌದಿ ಅರೇಬಿಯಾ ಸರ್. ಸೌದಿ ಅರೇಬಿಯಾ. ಏನು ಮಾಡೋದು ಸರ್ ತಾವು ಹೇಳ್ಬೋದಾ? ಏರ್ಪೋರ್ಟ್ ಜಾಬ್ ಮಾಡಿದೆ ಸರ್. ಏರ್ಪೋರ್ಟಲ್ಲಿ ಜಾಬ್ ಮಾಡೋದ ನೀವು? ಅಂದರೆ ನಾವು ಸೌದಿಗೆ ಬಂದರೆ ಸಿಗ್ತೀರಾ ಹಂಗಾದ್ರೆ? ಓಕೆ ಸರ್, ನನ್ನ ಕ್ವಶನ್ ಏನಂತಂದರೆ, ನೋಡಿ, ಒಂದು ದುಡಿಮೆಗೋಸ್ಕರ ನೀವು ಇಲ್ಲಿಂದ ಸೌದಿಗೆ ಹೋಗಿದ್ದೀರಾ ಅಲ್ವಾ? ಅದರಲ್ಲಿ ಒಂದು ಮೇನ್ ಥಾಟ್ ಇರೋದೇ ಇಲ್ಲೊಂದು ಮನೆ ಕಟ್ಟೋಣ ಅಲ್ವಾ? ದೂರ ಹೋದ್ರೂ ಒಂದು ಮನಸ್ಸು ಇಲ್ಲೇ ಇರುತ್ತೆ ನಿಮ್ಮದು. ಲೈಕ್ ನೀವು ಜೀವನದಲ್ಲಿ ಒಂದು ಮನೆ ಕಟ್ಟೋಕ್ಕೋಸ್ಕರ ಅದು ಎಷ್ಟು ಸ್ಟ್ರಗಲ್ ಮಾಡಿದ್ದೀರಾ? ಮನೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಸರ್ ನಿಮಗೆ, ಅದು ಹೇಳಿ ಸರ್ ನಮಗೆ. ಮನೆ ಮತ್ತು ತುಂಬ ಇಂಪಾರ್ಟೆಂಟ್ ಸರ್. ಆ್ಯಕ್ಚುಲಿ ಹೊರಗಡೆ ಹೋಗಿ ಬಂದುಬಿಟ್ಟು ಮನೆಯಲ್ಲಿದ್ದಾಗ ಒಂದು ಶಾಂತಿ, ಒಂದು ನೆಮ್ಮದಿ, ಪೀಸ್ಫುಲ್ ಸಿಗುತ್ತೆ. ಈ ಮನೆ ಕಟ್ಟೋಕ್ಕಿಂತ ಮುಂಚೆ ತಾವು ಎಲ್ಲಿದ್ರಿ ಸರ್? ಬಾಡಿಗೆ ಮನೆಯಲ್ಲಿದ್ರಿ. ಅವಾಗ ನಿಮ್ಗೊಂದು ಇಂಪಾರ್ಟೆನ್ಸ್ ಗೊತ್ತಿದ್ದೇ ಇರುತ್ತೆ. ಅದಕ್ಕೋಸ್ಕರನೇ ಮಾಡ್ತಿದ್ವಿ, ಹುಡ್ತಾ ಇದ್ದೀವಿ. ಬೈ ಚಾನ್ಸ್ ನಮ್ಗೆ ಸಿಗ್ತಿಲ್ಲ, ಇಲ್ಲೇ ಇಲ್ಲಿ ಬಂತು. ಸರ್ ನೀವಿರೋದು ಅಲ್ಲಿ, ಮನೆ ಮಾಡ್ತಿರೋದು ಇಲ್ಲಿ. ಹೆಂಗೆ ಸರ್ ಇದು ಕನೆಕ್ಷನ್ಸ್ ಹೆಂಗೆ? ನೀವು ಹೇಗೆ ನೋಡ್ಕೊತಾ ಇದ್ರಿ ಪ್ರತಿಯೊಂದನ್ನು ಕೂಡ? ಸರ್ ಯಾವ ಸರ್ ಕನ್ಸ್ಟ್ರಕ್ಷನ್ ಬಗ್ಗೆ ಹೇಳ್ತೀವಿ? ಕನ್ಸ್ಟ್ರಕ್ಷನ್ ಬಗ್ಗೆ ಹೇಳ್ತೀವಿ. ಆರ್ ಸಿ ಸರ್, ಐ ಟ್ರಸ್ಟ್ ಆರ್ ಸಿ ಸಿ. ಓಕೆ ವ್ಯಾಲ್ಯೂಬಲ್ ಆರ್ ಸಿ ಫಾರ್. ಓಕೆ ಓಕೆ ಓಕೆ. Actually, I searched lot of. I went very many places there. Then after I saw videos from you also, Kavara. They were giving such a ಬ್ಯೂಟಿಫುಲ್ ಇಮೇಜಸ್. ಫುಲ್ ನಾಲೆಜ್ ಸಿಕ್ತು ನಿಮಗೆ. ಸರ್ ನೀವು ಅಲ್ಲಿ ದುಬೈದಲ್ಲಿ ಇರ್ತೀರಲ್ಲ, ದುಬೈದಲ್ಲೆಲ್ಲ ಲೈಕ್ ನಮ್ಮ ಕನ್ನಡ ಎಲ್ಲ ನೋಡ್ತಾರೆ ಸರ್? ದುಬೈ ಎಲ್ಲ ಇದು ಸೌದಿ ಇಲ್ಲಲ್ಲ, ಅಲ್ಲಿ ಕನ್ನಡ ವಿಡಿಯೋಸ್ ಎಲ್ಲ ನೋಡ್ತಾರೆ ಸರ್? ಕನ್ನಡ ಮೂವಿ ರಿಲೀಸ್ ಆಗುತ್ತೆ, ಎಲ್ಲ ಬರುತ್ತೆ. ಕನ್ನಡದವರೆಲ್ಲ ತುಂಬ ಜನ ಇದ್ದಾರೆ ಹಾಗಾದ್ರೆ ಅಲ್ಲಿ. ಒಂದು ಎಲ್ಲರೂ ಮನೆ ಊರು ಕಟ್ಟೆ ಕಟ್ತಾರೆ ಕಂಪಲ್ಸರಿ. ಹೌದು ಹೌದು ಸರ್. ಬೆಂಗಳೂರು ಕಟ್ಟೋದು ಒಂದು ಇಂಪಾರ್ಟೆಂಟ್ ಸರ್. ಹೌದು, ಎಲ್ಲಿರ್ತೀವಿ ಅಲ್ಲಿ ಇದು ಮಾಡೋದು ಜಾಸ್ತಿ. ಮತ್ತು ನಾನು ಫ್ಯೂಚರ್ ನಂದು ಹೋಗುವ ಟ್ರಾವೆಲಿಂಗ್ ಇದೆಲ್ಲ ಏರ್ಪಾತ್ರ ನಿಮಗೆ. ಸೊ ಜಾಬಲ್ಲಿ ಇದಾಗುತ್ತೆ, ನನ್ನ ಮಕ್ಕಳಿಗೆ ಫ್ಯೂಚರ್ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ತುಂಬ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ಕೇಳಲ್ಲ, ನೀವು ಎಷ್ಟೊಂದು ಬಾಡಿಗೆ ಮನೆ ಎಲ್ಲ ಮಾಡಿದ್ರಲ್ಲ, ಮಲ್ಟಿಪಲ್ ಬಾಡಿಗೆ ಮನೆ, ಏನು ಉದ್ದೇಶ ನಿಮಗೆ? ಒಂದು ಫುಲ್ ದೊಡ್ಡ ಐಷಾರಾಮಿ ಮನೆ ಕಟ್ಟಬೇಕು ನಮ್ಮ ಪ್ಲಾನ್ ಇದೆ, ಡೂಪ್ಲೆಕ್ಸ್ ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲ ಬೇಡ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಒಂದು ರೆಂಟ್ ತೊಗೊಳೋದು ಪ್ಲಾನ್ ಮಾಡಿದ್ವಿ. ಕೆಳಗೆ ನಾವು ಇದ್ಬಿಟ್ಟು ಮೇಲೆ ಮಾಡಿದ್ವಿ. ಆಮೇಲೆ ಆಸಕ್ತಿ ಸಜೆಸ್ಟ್ ಮಾಡಿದ್ರು ನಿಮಗೆ, ಮಾಡಿ ರೆಂಟ್ ಚೆನ್ನಾಗಿರುತ್ತೆ, ಒಳ್ಳೆ ನಿಮ್ಗೆ ಏರ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾವು ಸಿಂಗಲ್ ಹೇಳಿದ್ವಿ. ಆಮೇಲೆ ಮತ್ತೆ ಇನ್ನೊಬ್ರು ಹೇಳಿದ್ರೆ ಸರ್ ಡಬಲ್ ಮಾಡ್ಕೊಳ್ಳಿ, ಸಿಂಗಲ್ ಚೆನ್ನಾಗಿ ಬರುತ್ತೆ. ನಾವೀಗ ಮೇಡಮ್ ಹತ್ರ ಕೇಳಬೇಕು. ಸಾರೇನೋ ಅಲ್ಲವ್ರೆ ಕಟ್ಬಿಡೋಣ ಅಂತ ಧೈರ್ಯ ಮಾಡಿದಾಗ ನಿಮಗೆ ಹೆದರಿಕೆ ಆಗಲಿಲ್ವಾ? ನಾನು ಹೆಂಗೆ ಕೂತ್ಕೊಂಡು ಮಾಡಲಿ ಅಂತ? ಅದು ಇದು ಬರಲಿಲ್ವಾ ನಿಮಗೆ? ಅವರು ಚೆನ್ನಾಗೇ ಮಾಡಿದ್ರು. ಇವರು ಸ್ವಲ್ಪ ಸಪೋರ್ಟು ರಘು ಸಾರು ಅವ್ರಿರ್ಲಿ ಮೇಡಮ್. ಫಸ್ಟ್ ಇನಿಷಿಯಲಿ ಮನೆ ಕಟ್ಟೋ ಪ್ಲಾನ್ ಬಂದಾಗ ನೀವು ಸೌದಿಲಿದ್ದೀರಾ, ನಾನು ಇಲ್ಲಿ ಇಟ್ಕೊಂಡು ಮಕ್ಕಳು ಇಟ್ಕೊಂಡು ಹೆಂಗ್ ಮಾಡೋಣ ಅನ್ನೋದೊಂದು ಇದು ಬರಲಿಲ್ವಾ ಸರ್? ಭಯ ಇತ್ತು ಸರ್, ಹಂಗಾಗಿ ಏನಿಲ್ಲ ಅಂತ. ಧೈರ್ಯ ಹೆಂಗ್ ಬಂತು ನಿಮಗೆ ಮನೆ ಕಟ್ಟೋ ಧೈರ್ಯ? ಅಷ್ಟು ಧೈರ್ಯ ಬಂತು. ನಮ್ಮ ಮನೆಯವರು ಡೈಲಿ ವಿಡಿಯೋ ಕಾಲ್ ಎಲ್ಲ ಮಾಡಿ ತೋರಿಸ್ತಾ ಇದ್ರು, ಹಂಗೇನಿಲ್ಲ ಮಾಡ್ರಿ ಅಂತ ಹೇಳಿದ್ರು. ಓಕೆ. ಆಮೇಲೆ ಈ ಆರ್ ಸಿ ಸಿ ಅವ್ರ ಬಗ್ಗೆ ಇವ್ರು ಸರ್ ಹೇಳಿದಾಗ ನೀವು ಹೆಂಗ್ ಒಪ್ಪಿಗೆ ಕೊಟ್ರಿ ಅದಕ್ಕೆ? ಆರ್ ಸಿ ಸಿ ಓಕೆ ಅಂತ ನಿಮ್ಗೆ ಒಪ್ಪಿಗೆ ಬರ್ಬೇಕು? ಇಲ್ಲ, ನಾವು ಸ್ವಲ್ಪ ವಿಡಿಯೋ ಚೆಕ್ ಮಾಡಿದ್ದೀವಿ ನಿಮ್ಮದು ಯೂಟ್ಯೂಬಲ್ಲಿ ನೋಡಿದ್ವಿ ಸರ್. ನಮ್ಮ ಡಿಸಿಷನ್ ಗೊತ್ತಾ ಸರ್? ಇಬ್ಬರು ಡಿಸಿಷನ್ ಮಾಡ್ಕೊಂಡು ಮಾಡೋದು ಸರ್. ಇಬ್ರು ಮಾತಾಡ್ಕೊಂಡ್ರೆ ಶೂರ್. ನೀವು ಎಷ್ಟು ತಿಂಗಳಿಗೆ ಒಂದ್ಸತಿ ಬರ್ತಿದ್ರಿ ಸರ್ ಇಲ್ಲಿ? ಸರ್ ಒಂದು 5 months 6 months ಅಂತ 5-6 ತಿಂಗಳಿಗೆ ಒಂದ್ಸತಿ ಬರ್ತಿದ್ರಿ. ಓಕೆ ಓಕೆ. 5-6 ತಿಂಗಳಿಗೆ ಒಂದ್ಸತಿ ಕೆಲಸ ನಡೀತಾ ಇರುತ್ತಲ್ಲ ಮೇಡಮ್, ನೀವೇನು ಪ್ರತಿ ವಾರ ಸರ್ಗೆ ಏನು ಅಪ್ಡೇಟ್ ಕೊಡ್ತಿದ್ರೆ, ಹೆಂಗೆ ಏನೋ ಹೇಳ್ತಿದ್ರೆ, ಏನೇನು ನಡೀತಾ? ಅವರೆಲ್ಲ ಇದರಲ್ಲಿ ವಾಟ್ಸಪ್ಪಲ್ಲಿ ಇದು ಗ್ರೂಪ್ ಮೆಸೇಜ್ ಎಲ್ಲ ಹಾಕ್ತಾ ಇದ್ರು ಸರ್. ಹಂಗಾಗಿ ನಮ್ಗೆ ಅಂತ ತೊಂದರೆ ಏನಿಲ್ಲ, ಎಲ್ಲ ಅವ್ರಿಗೆ ಬಂದ್ಬಿಡೋದು. ಗ್ರೂಪ್ ಕಾಲ್ ಹಿಂಗಿತ್ತಲ್ಲ, ಹಿಂಗಾಗಿ ಅವರಿಗೆಲ್ಲ ಹೋಗ್ಬಿಡೋದು. ಓಕೆ ಸರ್, ನಾನು ನಿಮ್ಮೊಂದು ಕ್ವಶನ್ ಕೇಳ್ತೀನಿ. ನಿಮ್ಮ ಥರನೇ ಎಷ್ಟೋ ಜನ ಇಂಡಿಯಾದಿಂದ ಬೇರೆ ಬೇರೆ ದೇಶಗಳಲ್ಲಿ ಇರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೂ ಒಂದು ಕನಸಿರುತ್ತೆ, ಮನೇಲಿ ಮನೆ ಮಾಡೋಣ, ಇಂಡಿಯಾಗೆ ಹೋದಾಗ ಒಂದು ಮನೆ ಇರಬೇಕು, ನಮಗೆ ಭಾರತಕ್ಕೆ ಹೋದಾಗ ಒಂದು ಮನೆ ಇರಬೇಕು ಅಂತ. ಅವ್ರಿಗೆ ಹೇಳಿ ಸರ್, ಅಂದರೆ ಅವರು ದುಡಿದು ಒಂದು ಮನೆ ಕಟ್ಟಬೋದಾ ಸರ್? ಏನು ಹೇಳ್ತೀರಾ ಸರ್? ಏನು ಮಾಡಬೇಕು ಅವರು ಆ್ಯಕ್ಚುಲಿ? ನಾವು ಪ್ರಪಂಚದಲ್ಲಿ ತಿರ್ಬೋದು ಸರ್. ತಿರ್ಮೇಲೆ ಆಮೇಲೆ ಬಂದಮೇಲೆ ನಮ್ಗೆ ಗೂಡು ಬೇಕು. ಹೌದು ಹೌದು ಹೌದು. ಶಾಂತ ಗೂಡು ಆ ಗೂಡು ಬೇಕು ಸರ್, ಮನೆ ಕಟ್ಟಲೇಬೇಕು ಸರ್. ಓಕೆ ಓಕೆ. ಪ್ರತಿಯೊಂದು ಮನೆ ಕನಸಿರ್ಬೇಕು ಸರ್, ಮನೆ ಕನಸಿಟ್ಕೊಬೇಕು, ಕನಸಿಟ್ಕೊಂಡು ನನ್ಸ್ಗೋಸ್ಕರ ದುಡಿಬೇಕು ಅಂತೀರಾ ನೀವು? ಓಕೆ ಸರ್, ಫೈನಲ್ ಆಗಿ ಆರ್ ಸಿ ಸಿ ಬಗ್ಗೆ ನಾನು ಇವತ್ತು ಜಾಸ್ತಿ ಏನು ಕೇಳಲ್ಲ, ಏನಿದ್ರು ನಿಮ್ಮ ಬಗ್ಗೆ ನಾನು ಕೇಳೋದು. ಫೈನಲ್ ಆಗಿ ಏನು ಆರ್ ಸಿ ಸಿ ಅವರು ಇವತ್ತು ಮನೆಯೆಲ್ಲ ಕಟ್ಕೊಟ್ರಲ್ವ ಸರ್ ನಿಮಗೆ? ಹೌದಪ್ಪ, ನಾನು ಅನ್ಕೊಂಡಂಗೆ ಹೊರದೇಶಕ್ಕೆ ಹೋಗಿ ದುಡಿದಿದ್ರು ಕೂಡ ಪರವಾಗಿಲ್ಲ, ಆ ದುಡ್ಡಿಗೆ ವ್ಯಾಲ್ಯೂ ಥರ ಮನೆ ಕಟ್ಟಿದ್ರೆ ಅಂತ ಅನ್ಸುತ್ತೆ ಸರ್? ಶೋರ್ ಸರ್. ಹೇಳಿ ಸರ್. 100 ರೂಪಾಯಿ 100 ಕಟ್ಟಿದೆ ಸರ್. 100ಕ್ಕೆ 100 ಕರೆಕ್ಟಾಗಿ ಕಟ್ಕೊಟ್ಟಿದ್ದಾರೆ. ಚೆನ್ನಾಗಿ ಬಂತ ಮೇಡಮ್? ಕೇಳಬೇಕು. ಮನೆ ಚೆನ್ನಾಗಿ ಬಂತ? ಹ್ಞೂ ಸರ್, ಚೆನ್ನಾಗಿ ಬಂದಿದೆ. ನಿಮ್ಮ ಮನೇಲಿ ತುಂಬ ಚೆನ್ನಾಗಿದ್ದೀರಾ, ಅಪ್ಪ ಅಮ್ಮ ಮಕ್ಕಳು ಎಲ್ರಿಗೂ ಸಾಕಾಗ್ತಾ ಇದೆ ಸರ್, ಮನೆ ಸಾಕಾಗ್ತಾ ಇದೆ. ನನಗೆ ಆ್ಯಕ್ಚುಲಿ ನನಗೆ ಒಂದೇ ಗೊತ್ತಾ,
ನಮ್ಮ ಮಾವತ್ತೆ ಊರಲ್ಲಿ ಇರ್ತಾರೆ ಅವರು. ಈ ಫಂಕ್ಷನ್ ಆಯ್ತಲ್ಲ ಅದಕ್ಕಾಗಿ ಬಂದಿರೋದು. ಸಾಕಾಗ್ತಿದೆಯಾ ಜಾಗ? ಸಾಕಾಗುತ್ತೆ ಸರ್. ಸಫಿಷಿಯೆಂಟಾ? ಸಾಕಂತ ಹೇಳ್ತೀರಾ? ಬೇಕಂದ್ರೆ ಇನ್ನೊಂದು ಮೇಲೆ ರೂಮ್ ಇದೆ, ಆರಾಮ್ ಅಡ್ಜಸ್ಟ್ ಮಾಡ್ಕೋಬೋದು. ಅಷ್ಟು ಬಂತು ಇವ್ರಿಗೆ. ಹೌದು. ಗೆಸ್ಟ್ಗೆಲ್ಲ ಬೆಸ್ಟ್ ಅಲ್ವಾ ಸರ್ ಅದು? ಆ ಥರ ಮಾಡ್ಕೋಬೋದು. ಆಮೇಲೆ ಇವ್ರು RCC ಅವ್ರು ಹೆಂಗೆ ಸರ್? ಚೆನ್ನಾಗಿದ್ದಾರೆ? ಯಾವ ಥರ? ಸರ್ ಗುಡ್ ಸರ್, ಅಷ್ಟೇ ಪ್ರಾಬ್ಲಮ್ ಚೆನ್ನಾಗಿದೆ. ಸ್ವಲ್ಪ ಕಮ್ಯುನಿಕೇಷನ್ ಸ್ವಲ್ಪ ಪ್ರಾಬ್ಲಮ್ ಇಷ್ಟು ಬಂದು ಬಿಟ್ಟೇನಿಲ್ಲ. ಅದು ಬಿಟ್ಟು ಓಕೆ ಎವ್ರಿ ಸರ್. 100ಕ್ಕೆ 98% ಓಕೆ ಅಂತ ಬಂದರೆ 2% ಯಾಕೆ ಸರ್? ಪರವಾಗಿಲ್ಲ ಸರ್. ಆಮೇಲೆ ಖರ್ಚು ಮಾಡಿರ್ತೀವಲ್ಲ ದುಡ್ಡು, ವರ್ತ್ ಅಂತ ಅನ್ಸುತ್ತೆ ಸರ್ ನಿಮಗೆ? ಸುತ್ತಮುತ್ತಲು ಮನೆ ಕಟ್ಟಿರ್ತಾರೆ. ಯಾಕಂದ್ರೆ ನನಗೆ ಮನೆ ಬಗ್ಗೆ ಅಸಲು ಏನು ಪ್ಲಾನೇ ಇಲ್ಲ, ಐಡಿಯಾನೇ ಇಲ್ಲ. ಯಾತ ಬರ್ಬೇಕು ಯಾತಲ್ಲ ಅನ್ನೋ ಐಡಿಯಾನೇ ಇಲ್ಲ. ಬಟ್ ರವಿ ನೋಡಿ ಸ್ವಲ್ಪ ಹಳೆ ವಿಷಯ ಗೊತ್ತು ಅವರಿಗೆ, ಹಾಗಾಗಿ ಅವರೆಲ್ಲ ಪ್ಲಾನ್ ಮಾಡಿ. ರವಿನ ಸರ್ ಇಲ್ಲಿಂದ ಸೈಟ್, ರಘು ಅವ್ರ ಸೈಟ್ ಇನ್ಚಾರ್ಜ್. ಅವ್ರು ಹೆಂಗೆ ವಿಂಡೋ ಎಲ್ಲಿ ಬರ್ಬೇಕು ಇಲ್ಲಿ ಇಲ್ಲ, ಎಲ್ಲಿ ಕೂತು ಬರುತ್ತೆ ಆ ಥರ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಸಜೆಸ್ಟ್ ಮಾಡಿದ್ರು. ಪ್ರತಿಯೊಂದು ವಾಸ್ತು ಪ್ರಕಾರ ಮಾಡಿಕೊಟ್ರು. ರಘು ಅವರು ದಿನ ಬರೋರ ಮೇಡಮ್? ಬರ್ತಾರೆ ಸರ್, ಡೈಲಿ ಬರ್ತಾ ಇದ್ರು. ನೀವೆಲ್ಲಿದ್ರಿ ಮನೆ ಕಟ್ಟಿರೋ ಟೈಮಲ್ಲಿ? ನಾನಿಲ್ಲ ಸರ್, ನಮ್ಮದು ಮನೆ ಕಡೆ ಹತ್ರ ಆಗ್ತಿತ್ತಾ? ಬಂದು ಹೋಗಿರಿ ಡೈಲಿ? ಡೈಲಿ ಬರ್ತಾ ಇದ್ವಿ. ಒಂದು ಟೈಮ್ ಬಂದು ಹೋಗ್ತಾ ಇದ್ವಿ, ನೋಡ್ಕೊಂಡು ಚೆನ್ನಾಗಿ ಮಾಡ್ತಾರೆ ಕೆಲಸ? ಚೆನ್ನಾಗಿ ಮಾಡ್ತಾ ಇದ್ರು. ವರ್ಕರ್ಸ್ ಎಲ್ಲ ಚೆನ್ನಾಗಿದ್ದಾರಾ? ವರ್ಕರ್ಸ್ ಚೆನ್ನಾಗಿದ್ದಾರೆ. ಕ್ಯೂರಿಂಗು ಅಷ್ಟು ಮಾಡಿರಲಿಲ್ಲ, ನಾವು ಮಾಡ್ಕೊಂಡ್ರಿ. ಓಕೆ. ಅದು ಬಿಟ್ಟರೆ ಮಟೀರಿಯಲ್ ಚೆನ್ನಾಗಿದೆಯಾ? ಮಟೀರಿಯಲ್ ಚೆನ್ನಾಗಿ, ಟೈಲ್ಸು ಇದೆಲ್ಲ ನಮ್ಮ ವೀಕ್ಷಕರಿಗೆ ಹೇಳಿ ಸರ್, RCC ಅವ್ರಿಗೆ ಕೆಲಸ ಕೊಡ್ಬೋದಾ ಸರ್? ಸೂಪರ್ 100% ಕೊಡ್ಬೋದಾ? ನೀವು ಕೊಡಿ, ಥಮ್ಸ್ ಅಪ್ ಕೊಡಿ ಮೇಡಮ್. ಕೊಡ್ಬೋದಾ? ಒಂದು ಬೆಸ್ಟ್ ಆಫ್ ಲಕ್ ಹೇಳ್ಬಿಡಿ RCC ಅವರಿಗೆ.